ಎಲ್ರಿಗೂ ನಮಸ್ಕಾರ. ಮೈಸೂರಲ್ಲಿ ನವನಗರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತೆಲ್ಲ ಕೇಳಿರ್ತೀರ. ಅದರಲ್ಲಿ ಕೆ ಆರ್ ನಗರದಲ್ಲಿ ಅದು ಮುಖ್ಯ ಕಚೇರಿ ಇದೆ. ಸೊ ಮೈಸೂರಾದ್ಯಂತ ಅದು ಕೇವಲ 4 ಬ್ರಾಂಚ್ ಮಾತ್ರ ಹೊಂದಿದೆ. ಒಂದು ಕೆ ಆರ್ ನಗರ ಮುಖ್ಯ ಕಚೇರಿ, ಒಂದು ಊಟಗಳ್ಳಿ ಮೈಸೂರಲ್ಲಿ ಒಂದು, ಪಿರಿಯಾಪಟ್ಟಣ ಒಂದು, ಹುಣಸೂರು ಒಂದು. ಸುಮಾರು ಅಂದಾಜು ಒಂದು 30 ವರ್ಷದಿಂದ ಅದು ಬ್ಯಾಂಕ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎಕ್ಸ್ ಮಿನಿಸ್ಟರ್ ನಂಜಪ್ಪ ಅಂತಿದ್ರು, ಸೊ ಅವರು ಅದರದ್ದು ಫೌಂಡರು. ಇವಾಗ ಅವ್ರ ಮಗ ಬಸಂತ್ ಏನಿದ್ದಾರೆ ಆ ಬ್ಯಾಂಕ್ನದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ವಾರ್ಷಿಕ ಟರ್ನ್ ಓವರ್ ಬಂದು ಸರಿಸುಮಾರು ಅಂದಾಜು 700-800 ಕೋಟಿ ರೂಪಾಯಿ ನಡೀತಾ ಇದೆ ವಾರ್ಷಿಕವಾಗಿ ಅದರದ್ದು. ಸೊ ಅದರಲ್ಲಿ ನನ್ನ ಕ್ಲೈಂಟ್ ಒಬ್ಬರು ಸುನೀತಾ ಅಂತ ಅಂದ್ಬಿಟ್ಟು ಅದರಲ್ಲಿ ಒಬ್ಬರು ಖಾತೆ ತೆರೆದಿದ್ದಾರೆ 2016ರಲ್ಲಿ. ಅವ್ರದ್ದು ಸುನೀತಾ ಮಹಿಳಾ ಮಂಡಳಿ ಅಂತ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಕೆಳಗಡೆ ಕೆಲವು ಪ್ರಾಪರ್ಟಿಗಳನ್ನ, ಟ್ರಸ್ಟ್ ಕೆಳಗಡೆ ಪ್ರಾಪರ್ಟಿಗಳನ್ನ ಅವರು ಬ್ಯಾಂಕಲ್ಲಿ ಅಡಮಾನ ಇಟ್ಟು ಲೋನ್ ತೊಗೊಂಡಿದ್ದಾರೆ. ಆ ಲೋನ್ಗೆ ಸಂಬಂಧಪಟ್ಟಂತೆ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ, ಶೂಟಿಗಿಂತ ಕೆಲವು ಚೆಕ್ಗಳನ್ನ ಕೊಟ್ಟಿರ್ತಾರೆ. ಆ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು 2021ನೇ ಇಸ್ವಿಲಿ ಶಾಖಾ ವ್ಯವಸ್ಥಾಪಕರು ಮತ್ತು ಜನರಲ್ ಮ್ಯಾನೇಜರ್ ಮತ್ತು ಅಧ್ಯಕ್ಷ ಚೆಕ್ನ ಮಿಸ್ಯೂಸ್ ಮಾಡಿಕೊಂಡು ಇವ್ರದ್ದು CCL ಖಾತೆಯಿಂದ ಸುಮಾರು 1,41,50,000 ರೂಪಾಯಿಗಳನ್ನ ಅವ್ರದ್ದು ಸೇವಿಂಗ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ವಿಷಯ ಕ್ಲೈಂಟಿಗೆ ಗೊತ್ತೇ ಇರೋದಿಲ್ಲ, ಅವ್ರಿಗೆ ಮೆಸೇಜ್ ಆಗಲಿ ಅದ್ರ ಬಗ್ಗೆ ಏನಾಗಲಿ ಏನೂ ಬರೋದಿಲ್ಲ. ಸೊ ನಂತರ ಅದೇ ದಿನ ಏನು ಮಾಡ್ತಾರೆ, ಅದೇ ಅವ್ರದ್ದು ಸೇವಿಂಗ್ಸ್ ಅಕೌಂಟಿಂದ 12 ಬೇರೆ ಅಕೌಂಟಿಗೆ 1,25,00,000 ರೂಪಾಯಿ ಒಂದು ಸಲ, 16 ಲಕ್ಷ ರೂಪಾಯಿ ಒಂದು ಸಲ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ವಿಷಯ ಆಗಲಿ ಸುನೀತಾ ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ನನ್ನ ಅಕೌಂಟಿಗೆ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಯಾವುದೋ ವಿಚಾರಕ್ಕೆ ಏನಕ್ಕೆ ನನಗೆ ಮೆಸೇಜ್ ಬರ್ತಾಯಿಲ್ಲ ಅಂತ ಅವರು ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಈ ಥರ ಅಮೌಂಟ್ ವರ್ಗಾವಣೆ ಆಗೋದು ಅವ್ರಿಗೆ ವಿಷಯ ಬರುತ್ತೆ. ಸೊ ನನ್ನ ಅಕೌಂಟಿಂದನೇ ನೀವು ಟ್ರಾನ್ಸ್ಫರ್ ಮಾಡಿದ್ದೀರಾ, ಏನಕ್ಕೆ ಈ ಥರ ಮಾಡಿದ್ದೀರಾ ಅಂತ ಮ್ಯಾನೇಜರ್ನ ಕೇಳ್ಪಟ್ಟಾಗ 2 ಅಕೌಂಟ್ ಏನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, 1,25,00,000 ಮತ್ತು 16 ಲಕ್ಷ ಏನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಬೇರೆ ಲೋನಲ್ಲಿ ಡಿಫಾಲ್ಟರ್ ಆಗಿದ್ದಾರೆ. ಅವ್ರದ್ದು ಡಿಫಾಲ್ಟ್ ಆಗಿರೋದಕ್ಕೆ RBI ಇಂದ ಅವ್ರಿಗೆ ಲೆಟ್ರ್ ಬಂದಿದೆ. ಸೊ ಅವ್ರನ್ನ ಲೋನ್ನ ಕ್ಲೋಸ್ ಮಾಡೋದಕ್ಕೋಸ್ಕರ ನಿಮ್ಮ ಅಮೌಂಟ್ ಯೂಸ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ದಿನಗಳಲ್ಲಿ ಬಡ್ಡಿ ಸಮೇತ ಎಲ್ಲ ನಿಮಗೆ ವಾಪಸ್ ಹಾಕಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಾದ ನಂತರ ಇವರು ವಿಷಯ ಗೊತ್ತಾದಾಗ ಏನು ಮಾಡಿದ್ದಾರೆ, ಜನರಲ್ ಮ್ಯಾನೇಜರು ಸುರೇಶ್ ಸಿ ಅಂತ ಇದ್ದಾರೆ ಅವರು. ಸೊ ಅವ್ರನ್ನ ಅವ್ರು ಭೇಟಿ ಮಾಡಿದ್ದಾರೆ. ಬ್ಯಾಂಕ್ನ ಅಧ್ಯಕ್ಷರಾದಂತಹ ಬಸಂತ್ ಅವರಿಗೆ ಇದನ್ನು ಗಮನ ತೊಗೊಬಂದಿರ್ತಾರೆ. ಸೊ ಅದೇ ಯಾವುದೇ ರೀತಿ ಅವರು ರಿಪ್ಲೈ ಮಾಡೋದಿಲ್ಲ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅಮೌಂಟ್ ನಿಮ್ಗೆ ವಾಪಸ್ ಹಾಕಿಸ್ಕೊಡ್ತೀವಿ ಅಂತೇಳಿ ಇವ್ರದ್ದು ಖಾತೆಗೆ 25 ಲಕ್ಷ ರೂಪಾಯಿನ ವಾಪಸ್ ಹಾಕಿಸ್ತಾರೆ. ಯಾರು 1.25 ಕೋಟಿ ಹಾಕ್ಸ್ಕೊಂಡಿದ್ರು, ಅಮೌಂಟ್ ಹಾಕ್ಸ್ಕೊಂಡಿದ್ರು, ಅವ್ರ ಅಕೌಂಟಿಂದ 25 ಲಕ್ಷ ರೂಪಾಯಿಗಳನ್ನ ವಾಪಸ್ ಹಾಕಿಸ್ತಾರೆ. ಇವರು ಅದೇ ನಂಬಿಕೆ ಮೇಲೆ ಮಿಕ್ಕಿದ ಅಮೌಂಟು ಕೂಡ ನಮಗೆ ಬರುತ್ತೆ, ಹಾಕಿಸ್ಕೊಡ್ತಾರೆ ಅಂತ ಅಂದ್ಬಿಟ್ಟು ತುಂಬ ದಿನಗಳು ಕಾದು ತುಂಬ ಸಲ ಭೇಟಿಯಾದ್ರೂ ಅವರಿಂದ ಯಾವುದೇ ರೀತಿ ರಿಪ್ಲೈ ಬರದೇ ಇರೋ ಕಾರಣ ವಿಜಯನಗರ ಪೊಲೀಸ್ ಠಾಣೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ದಿನಾಂಕ 23/2025 ನಾವು ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸರು ತುಂಬ ಡಿಲೇ ಆಗಿ ಬಂದಿದ್ದೀರಾ, ಇದ್ರ ಬಗ್ಗೆ ಒಂದು ಎಂಕ್ವೈರಿ ಮಾಡೋಣ ಅಂತೇಳಿ ACP ಅವ್ರ ಆಫೀಸಲ್ಲಿ ಅವ್ರಿಗೆ ಎಂಕ್ವೈರಿ ಮಾಡಿ 1 ತಿಂಗಳ ಕಾಲ ಎಂಕ್ವೈರಿ ಮಾಡಿ ನೋಟಿಸ್ ಎಲ್ಲ ಕೊಟ್ಟು ಅವರಿಂದ ಯಾವುದೇ ರೀತಿ ಉತ್ತರ ಬರದೇ ಇದ್ದಾಗ ಮೊನ್ನೆ ದಿನ ಅವ್ರ ಮೇಲೆ ಪೊಲೀಸರು FIR ಮಾಡಿದ್ದಾರೆ. ದಿನಾಂಕ 11/4/2025 ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 316 ಸಬ್ ಕ್ಲಾಸ್ ಆಗಿದ್ದು 318 ಸಬ್ ಕ್ಲಾಸ್ 4 ಅದರಲ್ಲಿ ಅವ್ರ ಮೇಲೆ FIR ಮಾಡಿದ್ದಾರೆ. ಇವತ್ತವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸ್ಟೇಷನ್ಗಾಗಲಿ ಒಂದು ಹೇಳಿಕೆ ಕೊಡ್ತಾ ಇಲ್ಲ, ಪೊಲೀಸವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಈಗ 1,25,00,000 ಹಣ ಅದು ಸುನೀತಾ ಅವ್ರ ಅಕೌಂಟಲ್ಲೇ ಇದ್ದಿದ್ದ ಹಣ. ಸುನೀತಾ ಅವ್ರ ಅಕೌಂಟಿಗೆ ಅಡಮಾನ ಆದಂಥ ನಂತರ ರಿಸರ್ವ್ ಮಾಡಿದಂಥ ಅಮೌಂಟ್ ಅದು. ಅವ್ರು ಅಡಮಾನ ಆಗಿ MODT ಎಲ್ಲ ಮಾಡಿಕೊಡ್ತಾರೆ ಪ್ರಾಪರ್ಟಿಗಳ ಮೇಲೆ. ಇವ್ರ ಅಕೌಂಟಲ್ಲಿ ಆ ಅಮೌಂಟ್ನ ರಿಸರ್ವ್ ಮಾಡಿರ್ತಾರೆ. ಅದನ್ನು ಇವರು ಯಾವಾಗ ಬೇಕಾದ್ರೆ ತೊಗೋಬೋದು ಅಂತಾರಲ್ಲ, ರಿಸರ್ವ್ ಮಾಡಿರ್ತಾರೆ. ಅದು ಆ ಅಮೌಂಟನ್ನ ಮಹಿಳಾ ಮಂಡಳಿ ಅಕೌಂಟ್ ಅದು. ಆ ಕರೆಂಟ್ ಅಕೌಂಟಿಂದ ಸುನೀತಾ ಅವ್ರದ್ದು ಸೇವಿಂಗ್ಸ್ ಅಕೌಂಟ್ ಫಸ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ಅದನ್ನು ಬೇರೆ 12 ಅಕೌಂಟಿಗೆ ಇವ್ರ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಾರೆ. ಎಲ್ಲದಕ್ಕೂ ಚೆಕ್ನ ಕೊಡ್ತಾರೆ. ನಾವು ಚೆಕ್ನ ಕೊಟ್ಟದ್ದು ಏನಕ್ಕೆ, ಶ್ಯೂರಿಟಿ ಚೆಕ್ ಕೊಟ್ಟರು. ಶ್ಯೂರಿಟಿ ಚೆಕ್ನ ಬ್ಯಾಂಕವ್ರಿಗೆ ಮಿಸ್ಯೂಸ್ ಮಾಡ್ಕೊಂಡು ಈ ಥರ ಅಮೌಂಟ್ ವರ್ಗಾವಣೆಗಳನ್ನ ಮಾಡ್ತಾರೆ ಅಂತಂದರೆ ಜನಗಳು ಯಾರು ನಂಬಬೇಕಾಗತ್ತೆ? ಈಗ ಅಮೌಂಟ್ ಬರಬೇಕಾಗಿರೋದು 1,16,00,000 ವಾಪಸ್ ಬರಬೇಕು. 1,16,00,000 ಬಡ್ಡಿ ಸಮೇತ ಬರಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇವ್ರ ಮೇಲೆ ಸರ್ಫೇಸ್ ಆ್ಯಕ್ಟಲ್ಲಿ ಕೇಸ್ ಹಾಕ್ಬಿಟ್ಟು ನೀವು ಪೇಮೆಂಟ್ ಮಾಡಿಲ್ಲ, ನೀವು ಮಾರ್ಕೇಜ್ ಮಾಡಿದ ಅಮೌಂಟಿಗೆ ಪೇಮೆಂಟ್ ಮಾಡಿಲ್ಲ, ಲೋನ್ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ಇವ್ರದ್ದು ಕೆಲವು ಪ್ರಾಪರ್ಟಿಗಳನ್ನ ಸರ್ಫೇಸ್ ಆ್ಯಕ್ಟಲ್ಲಿ ಸೀಸ್ ಮಾಡಿ ಅದೇ ಬ್ಯಾಂಕ್ ಅವರು ಏನು ಅಡಮಾನ ಇಟ್ಟಿದ್ರು 1.25 ಕೋಟಿ ಏನು ಟ್ರಾನ್ಸ್ಫರ್ ಆಗಿದೆ ಅದು ನೀವೇ ಕಟ್ಟಬೇಕು, ಇಲ್ಲ ನಿಮ್ಮ ಪ್ರಾಪರ್ಟಿ ಸೀಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ಫೇಸ್ ಆ್ಯಕ್ಟಲ್ಲಿ ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಹೋಗಿ ಅದ್ರ ಬಗ್ಗೆ ಕೇಳಿದಾಗ ಆ ಎಮ್ಮನಿಗೆ ನಿಮ್ಮನ್ನು ನಾನು ಬೀದಿ ನಿಲ್ಲಿಸೋದು ಬಿಡಲ್ಲ ಅಂತ ಸುರೇಶ್ ಧಮಕಿಯಾಗಿ ವಾಪಸ್ ಕಳಿಸಿದ್ದಾನೆ. ಯಾವುದು ಇದೇ ಜನರಲ್ ಮ್ಯಾನೇಜರ್ ಸುರೇಶ್. ಅದರ ನಂತರ ಅದೇ DC ಆರ್ಡ್ರಿಂದ ತೊಗೊಂಡು ಒಂದು ಪ್ರಾಪರ್ಟಿನ KHPಗೆ ಅಲರ್ಟ್ ಆಗಿರೋ ಪ್ರಾಪರ್ಟಿನ ಅಲಾಟ್ಮೆಂಟ್ನ ಕ್ಯಾನ್ಸಲ್ ಮಾಡಿಸಿ ವಿತಿನ್ ಎ ವೀಕಲ್ಲಿ ಬ್ಯಾಂಕ್ ಹೆಸರಿಗೆ ಅಲರ್ಟ್ ಮಾಡಿಸ್ಕೊಂಡು 1 ಕೋಟಿ ಚಿಲ್ಡ್ರನ್ನ KHPಗೆ ಅಮೌಂಟ್ನ ಪೇ ಮಾಡಿ ಅದೇ ಇವ್ರ ಪ್ರಾಪರ್ಟಿನ ಬ್ಯಾಂಕ್ ಅಂತ ತೊಗೊತಾನೆ.
ಅದು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದಾನೆ. ಅಲಾಟ್ಮೆಂಟ್ ಮಾಡ್ಕೊಂಡು ಪರ್ಚೇಸ್ ಸೈಡ್ ಅದಕ್ಕೆ ಇವರು ಸರ್ ಇನ್ನೊಂದು ಪರ್ಚೇಸ್ ತಗೋಬಿಟ್ರಲ್ಲ ಬರೀ 53 ಲಕ್ಷ. ಹೇಳ್ತೀನಿ ಮೇಡಮ್, ಅದೊಂದು ಮಾಡಿದ್ದಾರೆ. ಇವ್ರದ್ದು ಪರ್ಸನಲ್ ಪ್ರಾಪರ್ಟಿ ಒಂದನ್ನ ಅಂಡರ್ ವ್ಯಾಲ್ಯೂ ಮಾರ್ಕೆಟ್ ರೇಟಿಗೆ ಹರಾಜು ಹಾಕ್ಬಿಟ್ಟಿದ್ದಾರೆ. ಪ್ರಾಪರ್ಟಿ ಮಾರ್ಕೆಟ್ ವ್ಯಾಲ್ಯೂ ಬಂದು 1.5 ಕೋಟಿ ಇದೆ, ಕೇವಲ 53 ಲಕ್ಷಕ್ಕೆ ಹರಾಜು ಹಾಕಿ ಅದನ್ನು ಪ್ರಾಪರ್ಟಿನ ಆ ಅಮೌಂಟನ್ನು ಬೇರೆ ಲೋನ್ಗೆ ಸೇರಿಸ್ಕೊಂಡ್ವಿ ನಾವು ಅಂತ ಅದಕ್ಕೆ ಲೆಕ್ಕನೂ ಕೊಡದೆ ಇವರಿಗೆ ಆ ಥರ ಮಾಡಿದ್ದಾರೆ. ಅಲ್ಲ, ಈ ಸುನೀತಾ ಅವ್ರು ಒಬ್ಬರೇ ಈ ವಿಚಾರದಲ್ಲಿ ಟಾರ್ಗೆಟಾ ಅಥವಾ ಬೇರೆ ಬ್ಯಾಂಕಲ್ಲಿ ಈ ಅಕೌಂಟ್ ಹೋಲ್ಡರ್ ಇದ್ದಾರಲ್ಲ ಅವ್ರಿಗೂ ಇದೇ ಥರ ಆಗ್ತಾ ಇದೆ? ಇದು ಗ್ರಾಮೀಣ ಪ್ರದೇಶದಲ್ಲಿ ಅಕೌಂಟ್ಗಳು ಓಪನ್ ಮಾಡಿರೋದ್ರಿಂದ ಕೆಲವು ಹಗರಣಗಳು ಆಚೆ ಬಂದಿದೆ, ಕೆಲವು ಮುಚ್ಚೋಗಿದೆ. ಇವತ್ತು ಇನ್ನೊಂದು ಕೇಸ್ ಬಂತು, ನನಗೆ ಫೈಲ್ ಇದೆ. ಇದೇ ಥರ ನಮ್ಮದು ಪ್ರಾಪರ್ಟಿನೆಲ್ಲ ಸೀಸ್ ಮಾಡಿ 2.5 ಕೋಟಿಗೆಲ್ಲ ಮಾಡಿ ನಮಗೆಲ್ಲ ತೊಂದರೆ ಕೊಟ್ಟು ಅವನು ಫೈನಾನ್ಸ್ ನಡೆಸಿದಂಥ ವ್ಯಕ್ತಿಗೆ ತೊಂದರೆ ಕೊಟ್ಟು ಬೀದಿಗೆ ಹೋಗ್ಬಿಟ್ಟಿದ್ದಾನೆ ಇವಾಗ ಅವನು ಇದೇ ಬ್ಯಾಂಕಲ್ಲಿ. ಈ ಬ್ಯಾಂಕಲ್ಲಿ ಯಾರೇ ಅಡಮಾನ ಇಟ್ಟು ಸಾಲ ಮಾಡಿದ್ರು ಅಂದರೆ ಅದು ಬೀದಿಗೆ ಬಂದರು ಅಂತಲೇ ಅರ್ಥ. ಇಂಟ್ರೆಸ್ಟ್ಗಳಿಗೆ ಲೆಕ್ಕ ಇರಲ್ಲ. 1.25 ಕೋಟಿಗೆ 1.5 ಕೋಟಿ ಇಂಟ್ರೆಸ್ಟ್ ಹಾಕ್ತಾರೆ. ಎಲ್ಲ ಇಂಟೆನ್ಷನಲ್ಲೇ ಮಾಡಿರೋದು. ಪ್ರಾಪರ್ಟಿ ಸೀಸ್ ಮಾಡಿದ್ಮೇಲೆ ಏನು ಮಾಡಬೇಕು ಇವರು? ಅಲ್ಲಿರೋ ಬಾಡಿಗೆದಾರನ ಖಾಲಿ ಮಾಡಿಸಿ ಹರಾಜು ಹಾಕಿ ಪ್ರಕ್ರಿಯೆ ಮುಂದುವರಿಸಬೇಕು. ಅಲ್ಲಿ ಒಂದು ಬೇಕ್ರಿ ಬಾಡಿಗೆಗಿದ್ದಾನೆ, 1.5 ವರ್ಷದಿಂದ ಆ ಬೇಕ್ರಿಯಿಂದ ಬ್ಯಾಂಕರೇ ಬಾಡಿಗೆ ತಗೋತಾ ಇದ್ದಾನೆ. ಆ ಅಕೌಂಟಿನ ಅಟ್ಲೀಸ್ಟ್ ಸುನೀತಾ ಸಾಲಕ್ಕಾದ್ರೂ ವಜಾ ಮಾಡ್ಕೋಬೇಕು, ಅದಕ್ಕೆ ಲೆಕ್ಕನೇ ಇಲ್ಲ. ಕ್ಯಾಶಲ್ಲಿ ತಗೋತಾ ಇದ್ದಾರೆ, ತೋರಿಸ್ತಾ ಇಲ್ಲ. ಈಗ ಮೊನ್ನೆ ಕಂಪ್ಲೇಂಟ್ ಎಲ್ಲ ಮಾಡಿದ್ಮೇಲೆ ಕೇವಲ 30,000 ರೂಪಾಯಿನ ಅವ್ರ ಅಕೌಂಟಿಗೆ ನಿಮ್ಮದು ಬಾಡಿಗೆ ಬಂತ ಇವಾಗ ತೋರಿಸಿದ್ದಾರೆ. ಇವರು ಬ್ಯಾಂಕ್ ನಡೆಸ್ತಾ ಇದ್ದಾರಾ, ಫೈನಾನ್ಸ್ ಕಂಪ್ನಿ ನಡೆಸ್ತಾ ಇದ್ದಾರಾ, ಜನಗಳನ್ನ ಬೀದಿಗೆ ತರೋದೇ ಇವ್ರ ಉದ್ದೇಶ ಆಗಿದೆಯಾ? ಈ 30 ವರ್ಷಕ್ಕೆ 800 ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತಂದರೆ ಎಲ್ಲ ಸುಳ್ಳಿನ ವ್ಯವಹಾರಗಳೇ ಮಾಡ್ಕೊಂಡು ಬಂದಿರುವಂಥದ್ದು ಇವರು. ಅಲ್ಲ, ಅದರಲ್ಲಿ ತುಂಬಾ ಅಫಿಷಿಯಲ್ಗಳು ಬ್ಯಾಂಕಲ್ಲಿ ಅಕೌಂಟ್ ಹೋಲ್ಡರ್ ಇದ್ದಾರೆ. ಹೌದು, ಇದೊಂಥರ ಸ್ವಿಸ್ ಬ್ಯಾಂಕ್ ಥರ ಆಗಿದೆ ಅನ್ನೋ ಒಂದು ಅನುಮಾನ ಖಂಡಿತವಾಗ್ಲೂ ಇದೆ. ಇಲ್ಲಿ ಯಾರ ಅಕೌಂಟಿಗೆ ಯಾವಾಗ ಎಷ್ಟು ಅಮೌಂಟ್ ಹೋಗುತ್ತೆ ಅನ್ನೋ ಮಾಹಿತಿಗಳು ಖಾತೆದಾರಿಗೆ ಗೊತ್ತಿರಲ್ಲ. ಈಗ 1.25 ಕೋಟಿ ಇವರು ಇನ್ನೊಬ್ಬರ ಹೆಸರಿಗೆ ಆಗ್ತಾರೆ ಅಂತಂದರೆ ಇವ್ರಿಗೆ ಏನಾದ್ರು ವ್ಯವಹಾರ ಇರಬೇಕು. ಇವ್ರಿಗೇನು ವ್ಯವಹಾರ ಇಲ್ಲ. ಅವ್ರಿಗೆ ಯಾಕೆ ಅಮೌಂಟ್ ಹೋಯಿತು, ಅವ್ರು ಏನಿಗೆ ಅಮೌಂಟ್ ಇಸ್ಕೊಂಡಿದ್ದಾರೆ, ಸೊ ಏನೂ ಗೊತ್ತಿಲ್ಲ. ಅವ್ರನ್ನ ಬಂದು ಉತ್ತರ ಕೊಡಿ ಅಂದ್ರೆ ಅವ್ರ ಅಡ್ರೆಸ್ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸರ್, ನನ್ನ ಹೆಸರು ಲಕ್ಷ್ಮೀ ಸಾಗರ್ ಅಂತ ಅಂದ್ಬಿಟ್ಟು. ಈಗ ಏನು ನಿಮ್ಮ ಅಮೌಂಟ್ದು ಏನು ಪ್ರಾಬ್ಲಮ್ ಆಗಿದೆ? ಸರ್, ನಾವು 2016ಇಂದ ನಾವಲ್ಲಿ ಮಾರ್ಟ್ಗೇಜ್ ಲೋನ್ ತೊಗೊಂಡಿದ್ವಿ ನಮ್ಮ ಪ್ರಾಪರ್ಟಿ ಮೇಲೆ. ನಮ್ಮದು ಸಂಸ್ಥೆ ಇದೆ, ಇನ್ಸ್ಟಿಟ್ಯೂಷನ್ ಇದೆ. ಸೊ ನಾವು ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಆ ಇಂಟೆನ್ಷನ್ಗೋಸ್ಕರ ನಾವಲ್ಲಿ ಮಾರ್ಟ್ಗೇಜ್ ಮಾಡಿ ಲೋನ್ ತೊಗೊಂಡಿದ್ವಿ. ಆಗ ನಮಗೇನೂ ತೊಂದರೆ ಇಲ್ಲ, ನಾವು ಲೋನ್ನ ಕಟ್ಕೊಂಡು ಹೋಗ್ತಾಯಿದ್ವಿ, ಏನೂ ಇಲ್ಲ. ಈ ಕೊರೋನಾ ಬಂದಿದ್ದ ಸಮಯದಲ್ಲಿ ನಮಗೆ ಲೋನು ಟಾಪಪ್ ಮಾಡಬೇಕಾಗಿತ್ತು. ಅದಕ್ಕೋಗಿ ನಾನು ಅಲ್ಲಿ ಅವರು ಅಪ್ರೋಚ್ ಮಾಡಿ ನಾನು ಕೇಳಿದಾಗ ಆಯಿತು ಮಾಡಿಕೊಡ್ತೀವಿ, ಏನೆಲ್ಲ ಸಮ್ ಡಾಕ್ಯುಮೆಂಟ್ಸ್ ಅಂತ ಕೇಳಿ ಓಡಾಡಿಸ್ತಾಯಿದ್ರು. ನಾನು ಬರ್ತಾಯಿದ್ದೆ, ಹೋಗ್ತಾಯಿದ್ದೆ. ಒಂದಿನ ನಿಮ್ಮದೆಲ್ಲ ರೆಡಿಯಾಗಿದೆ ಅಂತೇಳಿ MOTD ಎಲ್ಲ ಆಯಿತು, ಮಾಡಿದ್ರು MOTD ಮಾಡಿದಾದಮೇಲೆ ಮತ್ತೆ ನನಗೆ ಯಾವ ಬ್ಯಾಂಕಿನ ಒಂದು ಮೆಸೇಜು ಬರ್ತಾ ಇರಲಿಲ್ಲ, ಏನೂ ಬರ್ತಾ ಇಲ್ಲ. ಸ್ವಲ್ಪ ದಿನ ಬಿಟ್ಟು ನಾನು ಹೋಗಿ ಬ್ಯಾಂಕಿಗೆ ಹೋಗಿ ಕೇಳಿದೆ. ಆವಾಗ ನನಗೆ ಗೊತ್ತಾಯಿತು ನನ್ನ ಅಕೌಂಟಲ್ಲಿ ಲೋನ್ ಮಾಡಿದ್ದಾರೆ, ನಮ್ಮ ಪ್ರಾಪರ್ಟಿ ಮೇಲೆ, ಬಿಲ್ಡಿಂಗ್ ಮೇಲೆ ಮಾರ್ಟ್ಗೇಜ್ ಮಾಡಿ ಲೋನ್ ಮಾಡಿದ್ದಾರೆ ಅಂತ ನನಗೆ ವಿಚಾರ ಗೊತ್ತಾಯಿತು. ಗೊತ್ತಾದ್ಮೇಲೆ ನಾನು ದುಡ್ಡಲ್ಲಿ ಅಂತ ಕೇಳಿದಾಗ ಬ್ಯಾಂಕಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ನಮಗೆ CID ಎನ್ಕ್ವೈರಿ ಬಂದುಬಿಟ್ಟಿದೆ, ನಮ್ದು ಯಾವುದೋ ಬೇರೆ ವ್ಯಕ್ತಿ ಯಾರೋ ಫ್ರಾಡ್ ಲೋನ್ ಮಾಡಿಸ್ಬಿಟ್ಟಿದ್ರು ನಮಗೆ. ಸೊ ಆ ದುಡ್ಡನ್ನ ನಾನು ಇಲ್ಲಿಂದ ಅಲ್ಲಿಗೆ ಯೂಸ್ ಮಾಡಿದ್ದೀವಿ, ನಾವು ವಾಪಸ್ ಕೊಡ್ತೀವಿ ಅಂತ ಹೇಳೋದು. ನಾನು ಯಾವಾಗ ಪ್ರೆಷರ್ ಜಾಸ್ತಿ ಮಾಡಿದೆ, ತುಂಬ ಹೋಗಿ ಬಂದು ಆವಾಗ ಮಾತ್ರ 25 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಆ 25 ಲಕ್ಷ ನನ್ನ ಲೋನ್ಗೆ ಅವ್ರು ಹಾಕ್ಕೋತಾರೆ, ನನಗೇನು ಕ್ಯಾಶ್ ಕೊಡೋದಿಲ್ಲ. ಆ 25 ಲಕ್ಷ ಅಲ್ಲಿಗೆ ಹಾಕ್ಕೊಳ್ತಾರೆ. ಸೊ ಮತ್ತೆ ನಾನು ಹೋಗಿ ಕೇಳಿದಾಗ ಪ್ರೆಸಿಡೆಂಟು ಬಸಂತ್ ಅವರು, ಸುರೇಶ್ ಅವರು ಮತ್ತು ಶಿವಕುಮಾರು, ಅದರಲ್ಲೂ ಸುರೇಶ್ ಅವ್ರನ್ನಂತೂ ಮಾತಾಡ್ಸೋಕ್ಕಾಗಲ್ಲ, ತುಂಬ ತುಚ್ಛವಾಗಿ ಮಾತಾಡ್ತಾರೆ. ಏನಾದರೂ ನಾವು ಕೇಳೋಕ್ಕೋದ್ರೂ ಒಂದು ಲೆಕ್ಕನೂ ಹೇಳೋದಿಲ್ಲ. ಅವ್ರೇನಂದ್ರು, ಇಲ್ಲ ನಮ್ಮ ವಸೂಲಿ ಮಾಡಿಕೊಡ್ತೀವಿ, ಹೋಗಿ ಅಂತೆಲ್ಲ. ಅವ್ರು ನಮ್ಮ ಪ್ರಾಪರ್ಟಿನೆಲ್ಲ ಒಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಅವರು ನನಗೆ ಪ್ರಾಪರ್ಟಿ ಸೀಸ್ ಮಾಡಿಸಿದಾಗಲೂ ನಮಗೆ ಒಂದು ಪೋಸ್ಟಲ್ಲಿ ಬಂದಿಲ್ಲ. ಇದನ್ನು ನಾನು ಒಂದು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಬೇಕು, ಒಂದು ಅಪ್ಲಿಕೇಶನ್ ಕೊಡ್ತೀನಿ ಸರ್. ನನ್ನದು ಸೈನು ಕೂಡ ಇವರೇ ಮಾಡಿಬಿಡ್ತಾರೆ. ನಾನು ಒಂದೇ ಒಂದು ಚಿಕ್ಕದಾಗಿ ಸೈನ್ ಮಾಡ್ತೀನಿ, ನನ್ನ ಸಿಗ್ನೇಚರ್ಸು ಅವರೇ ಮಾಡ್ತಾರೆ. ನಾವು ಸೆಕ್ಯೂರಿಟಿಗೆ ಅಂತ ಕೊಟ್ಟಿದ್ದ ಚೆಕ್ನ ಇವರೇ 40 ಲಕ್ಷ ರೂಪಾಯಿಗೆ ನನ್ನ ಮೇಲೆ ಚೆಕ್ ಬೌನ್ಸ್ ಹಾಕ್ತಾರೆ KR ನಗರ ಕೋರ್ಟಲ್ಲಿ. ಆ ಕೋರ್ಟಲ್ಲಿ ಕೂಡ ಚೆಕ್ ಬೌನ್ಸ್ ಆದಮೇಲೆ ನನಗೆ ಸಮನ್ಸು ರೀಚ್ ಆಗದೆ ಇರೋ ಥರ ಅದನ್ನು ಮಾಡ್ತಾರೆ. ಅದಾದಮೇಲೆ ಮತ್ತೆ ನನ್ನ ಪ್ರಾಪರ್ಟಿನ ನಮ್ಗೆ ಹೇಳ್ದೇನೆ ಯಾರೂ ಬರಲ್ಲ, ಒಂದೇ ಒಂದು ವ್ಯಕ್ತಿ ಗೆ ಸೇಲ್ ಮಾಡ್ತಾರೆ, ಆ ದುಡ್ಡನ್ನ ಎತ್ಕೊಳ್ತಾರೆ. ನಾನು ಮತ್ತು ನನ್ನ ಬೇರೆಯವ್ರ ಜೊತೆಗೆ ನಾನು ಹೋಗಿ ಜನವರಿ 24ನೇ ತಾರೀಕು ಈ 25ನೇ ಇಸ್ವಿಲಿ ಕೇಳ್ತೀನಿ, ಸರ್ ನಂದು 40 ಲಕ್ಷ ಲೋನು ಸೈಟ್ ಎಷ್ಟಕ್ಕೆ ಸರ್ ನೀವು ಮಾರಿದ್ದು ಅಂದರೆ, ಅವತ್ತು ಕೂಡ ಸುರೇಶ್ ಇದೇ ಥರ ಮಾತಾಡ್ತಾರೆ, ಅಲ್ಲಿಗೆ ಸರಿ ಹೊಟ್ಟೋಯ್ತು, ನೀವೇನು ನಮ್ಮನ್ನ ಕೇಳೋಂಗಿಲ್ಲ, ನಾವು ಯಾವುದೂ ನಿಮಗೆ ಲೆಕ್ಕ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚೀಟಿಲಿ ನನಗೊಂದು ಲೆಕ್ಕ ಬರ್ಕೊಡ್ತಾರೆ. ಚೀಟಿ ನನ್ನ ಫೋಟೋಗ್ರಾಫು ಪ್ಲಸ್ ಚೀಟಿ 2 ನನ್ನ ಮನೇಲಿ ಇಟ್ಟಿದ್ದೀನಿ ಸರ್.
ಸೊ ಅವರು ಇಂಟೆನ್ಷನಲ್ಲೇ ನಮ್ಮ ಪ್ರಾಪರ್ಟಿಗಳನ್ನೆಲ್ಲ ಒಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಸೀಸಿಂಗ್ ಪ್ರಾಪರ್ಟಿನೂ ಸೀಸ್ ಮಾಡಿಸಿದ್ರು. ನಮಗೊಂದು ಪೋಸ್ಟಲ್ಲಿ ಬರ್ದೇದಂಗೆ ಮಾಡಿದ್ರು. ಇವಾಗ ದುಡ್ಡನ್ನ ನಾನು ಕೇಳೋಕ್ಕೆ ಹೋದರೆ ಮತ್ತೆ ನಮಗೆ ಬೀದಿಲಿ ನಿಲ್ಸೋ ತನಕ ಬಿಡಲ್ಲ. ನಮ್ಗೆ ಗೊತ್ತಿಲ್ಲ ನಾವಂದರೆ ಪರ್ಸ್ನಲ್ ಗ್ರಡ್ಜ್ ಏನಿದೆ ಅಂತ. ಇದು ಅವರು ಬ್ಯಾಂಕ್ ಥರ ನಡೆಸ್ತಿಲ್ಲ, ಅದೊಂದು ಫೈನಾನ್ಸ್ ಇರೋರು ನಡೆಸಲ್ವೇನೋ ಸರ್, ಅಷ್ಟು ಇದಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ನಾನೊಬ್ಳು ಇವತ್ತು ಬಂದಿದ್ದೀನಿ ಇಷ್ಟು ವರ್ಷ ಆದಮೇಲೆ. ಈ ಥರ ತುಂಬ ಜನ ಇನ್ನೂ ಬರೋಕ್ಕಿದ್ದಾರೆ, ಬರ್ಬೋದು. ಬಟ್ ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ಅವ್ರು ನಮಗೊಂದು ಸಹಾಯ ಮಾಡ್ತಾರೆ ಅಂತ ಸರ್. ಅಮೌಂಟ್ ಬರಬೇಕು ನಮಗೆ ವಾಪಸ್ಸು? ಸರ್ ನನಗೆ ಬರಬೇಕಾಗಿದ್ದು 1,20,00,000 ಸರ್. 1,16,00,000 ಒಂದು ನಮ್ಮ ಅಡ್ವೊಕೇಟ್ ಅವ್ರು ಹೇಳಿದ್ರು ಅಂತ. ಅದಾದಮೇಲೆ ಇನ್ನೊಂದು 4 ಲಕ್ಷದ ಒಂದು ಟ್ರಾನ್ಸಾಕ್ಷನ್ ಬಂದಿಲ್ಲ, ಅದು ಬರೋಕ್ಕಿದೆ. ಇನ್ನೂ ಸ್ವಲ್ಪ ನೋಡೋಕ್ಕಿದೆ, ಯಾಕೆಂದರೆ ನಮ್ಗೆ ಕೊಟ್ಟಿರೋ ಸ್ಟೇಟ್ಮೆಂಟು, ಪೊಲೀಸ್ ಇಲಾಖೆಗೆ ಕೊಟ್ಟಿರೋ ಸ್ಟೇಟ್ಮೆಂಟು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಸರ್. ಅದನ್ನು ಮತ್ತೆ ನಾವು ಇವಾಗ ಮಾಡಬೇಕು. ಈಗ ಅಲ್ಲಿ ಯಾರೂ ಇಲ್ಲ. ಈಗ ನಿಮ್ಗೆ ಗೊತ್ತಿಲ್ಲದೇ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಸರ್. ನಂದು ಇವಾಗ ಬರ್ದಿರೋದೆಲ್ಲ, ಇವಾಗ ಮುಂಚೆ 40 ಲಕ್ಷದ ಏನು ನನ್ನ ಮೇಲೆ ಚೆಕ್ ಬೌನ್ಸ್ ಹಾಕಿದ್ರು ಸರ್, ಅದು ಸಿಗ್ನೇಚರ್ ಬರೀ ನಾವು ಸೆಕ್ಯೂರಿಟಿ ಕೊಟ್ಟಿದ್ದು ಚೆಕ್ಕು, ಅದನ್ನು ನೀವು ಚೆಕ್ ತರಿಸ್ಕೊಳ್ಳಿ. ನಾನು ಅದನ್ನು ಕಂಪ್ಲೇಂಟ್ ಮಾಡ್ತೀನಿ ನಾನು ಇವಾಗ. ಯಾಕಂದರೆ ಮೇಲ್ಗಡೆ ಇವಾಗ ಈ ಟ್ರಾನ್ಸ್ಫರ್ ಏನಾಗಿದೆ ದುಡ್ಡು 1 ಕೋಟಿ ಮುಂಚೆ 141 ಅದ್ರದ್ದು ನಾವು ಯಾವುದು ಬರ್ದಿಲ್ಲ ಸರ್. ಈಗ ಒಂದು ಲೋನ್ ಆಗಬೇಕಾದ್ರೆ ಪ್ರತಿ ಸರಿ 4-5 ಚೆಕ್ಸ್ ಅಂತ ಇಸ್ಕೊಂಡಿದ್ದಾರೆ. ಸ್ಟಿಲ್ ನಂದು 10-12 ಚೆಕ್ಸ್ ಅವ್ರ ಹತ್ರನೇ ಇದೆ. ಅವ್ರ ಉದ್ದೇಶನೇ, ಅವ್ರ ಇಂಟೆನ್ಷನ್ ನಮ್ಮ ಪ್ರಾಪರ್ಟಿನೆಲ್ಲ ಮಾಡಿ. ಈಗ ನಂದು ಒಂದು ಸೈಟ್ ಆಲ್ರೆಡಿ ಎತ್ಕೊಂಡ್ರು, MK ಸುನೀತಾ ಅನ್ನೋ ನನ್ನ ಹೆಸರು ಇದ್ದಿದೆ. 3,000 ಸ್ಕ್ವೇರ್ ಫೀಟ್ದು ಸೈಟ್ ಅವ್ರು ಆಗಲೇ ಎತ್ಕೊಂಡು ಆಯಿತು ಸರ್. ಅದನ್ನು ಅವರು ಅದರ ಅಂಡರ್ ರೇಟಿಗೆ ಮಾರಾಯಿತು. ನನಗೊಂದು ಬಲ್ಲ ಮೂಲಗಳಿಂದ ಬಂತು 78 ಲಕ್ಷಕ್ಕೆ 76 ಲಕ್ಷಕ್ಕೆ ಮಾರಿದ್ದಾರೆ ಅಂತ. ಬಟ್ ಅಕೌಂಟಲ್ಲಿ 53 ಲಕ್ಷಕ್ಕೆ ಅಂತ ಹೇಳಿದ್ರು. ಅದನ್ನು ಜನವರಿ 24ಕ್ಕೆ ನಾನು ಹೋಗಿ ಕೇಳಿದಾಗ ಆ ಲೆಕ್ಕನೂ ಅವ್ರು ಕೊಡಲಿಲ್ಲ. ಅಲ್ಲಿಗೆ ಸರಿ ಇತ್ತು ಹೋಗ್ರಿ ಅಂತ. ನಾನು ಸರ್ ಲೆಕ್ಕ ಕೊಡಿ. ಸ್ಟೇಟ್ಮೆಂಟ್ನ 3 ವರ್ಷ ಓಡಾಡಿಸಿದ್ದಾರೆ. ನಮ್ಮ ಅಡ್ವೊಕೇಟ್ ಸರ್ ಬಂದಾದಮೇಲೆ ನನಗೆ ಸ್ಟೇಟ್ಮೆಂಟ್ ಅದು 10,000 ರೂಪಾಯಿ ಕಟ್ಟಿಸ್ಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸರ್ಕಲ್ ಏನಿದೆ ಸ್ಟೇಟ್ಮೆಂಟು, ಅದನ್ನು ಅವ್ರು ನಮ್ಗೆ ಸ್ಟೇಟ್ಮೆಂಟು ಗೊತ್ತಿಲ್ಲ. ಇವರು ಇಂಟೆನ್ಷಲಿ ಇವ್ರು ಇಷ್ಟ ಬಂದಾಗಲ್ಲ, ಏನು ಬ್ಯಾಂಕ್ ಥರ ಏನು ನಡೀತಲ್ಲ, ಇದನ್ನು ನಾವು ಕೇಳಿಬಿಟ್ರೆ ಅದು ನಮ್ಮ ಬಗ್ಗೆ ತುಂಬ ತಪ್ಪಾಗಿ ಮಾತಾಡ್ತಾರೆ. ಅವ್ರಿಗೆ ಅಷ್ಟು ಇದ್ದಿದ್ರೆ ಸರ್, ಇವಾಗ ಪೊಲೀಸ್ ಇಲಾಖೆ ನೋಟಿಸ್ ಕೊಟ್ಟು ಆಲ್ಮೋಸ್ಟ್ 20-21 ದಿನ ಟೈಮ್ ಕೊಟ್ಟಿರು ಸರ್. FIR ಆಗಿಂತ ಮುಂಚೆ ಬಂದೆ. ಒಬ್ಬರು ಪ್ರೆಸಿಡೆಂಟ್ ಬರಲೇ ಇಲ್ಲ ಒಂದಿನೂ. ಈ ಮ್ಯಾನೇಜರು, ಯಾರು ಪ್ರೀವಿಯಸ್ ಮ್ಯಾನೇಜರು ಮತ್ತು ಈಗ ಸುರೇಶ್ 3 ದಿನ ಏನೋ ಬಂದರು. ಅದು ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟಿಲ್ಲ ಸರ್. ನಾನು ನೆನ್ನೆನೂ ಹೋಗಿ ಕೇಳ್ಕೊಂಡು ಬಂದೆ. ಇಷ್ಟು ತುಂಬ ಅನ್ಯಾಯ ಮಾಡಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ನಾನು ತಮ್ಮಲ್ಲಿ ಒಂದು ಹೆಲ್ಪ್ ಕೇಳ್ತೀನಿ. ಪೊಲೀಸ್ ಇಲಾಖೆಗೂ ಕೇಳಿದ್ದೀನಿ, ಅವ್ರು ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಇಷ್ಟು ಕೇಳ್ಬೋದು.